ಶ್ರೀ ಶ್ರೀ ಸತ್ಯಗಣಪತಿ ಸ್ವಾಮಿಯವರಿಗೆ, ಶ್ರೀ ಉಡುಸಲಮ್ಮ ದೇವಿಯವರಿಗೆ, ಶ್ರೀ ರಾಮಚಂದ್ರ ಮಹಾಪ್ರಭುವಿಗೆ, ಶ್ರೀ ಆಂಜನೇಯ ಸ್ವಾಮಿಯವರಿಗೆ, ಶ್ರೀ ಸತ್ಯಗಣಪತಿ ಗ್ರಾಮಾಂತರ ಕಲಾ ಮಂಡಳಿಗೆ, ಶ್ರೀ ಶಿವಶಕ್ತಿ ಕಲಾವಿದರ ತಂಡಕ್ಕೆ, هلا شك هلا गजानन महर्निशम् अनेकदन्ता भक्तानां एकदन्त उपास्महे एकदन्त उपास्महे वातापि गणपतिं भजेऽहं वातापि
कराम्बुजपाश बीजापुरं कलशविदूरं भूताकारं कराम्बुजपाश बीजापुरं कलशविदूरं भूताकारं हराति गुरुगुहतोचितबिम्बं हंसध्वनिभूषितहेरम्बम् हराति गुरुगुहतोषितबिम्बं हंसध्वनिभूषितहेरं वातापि गणपतिं भजे वारणासं वरप्रदं श्री वारणासं वरप्रदं श्री वातापि गणपतिं भजे गणपतिं भजे गणपतिं भजे गणपतिं भजे ಪ್ರಪ್ರಥಮವಾಗಿ ವಿಘ್ನ ನಿವಾರಕನಾದ ಶ್ರೀ ಸತ್ಯಗಣಪತಿ ಸ್ವಾಮಿಯವರಿಗೆ ವಂದಿಸುತ್ತಾ ಗ್ರಾಮ ದೇವತೆ ಶ್ರೀ ಉಡುಸಲಮ್ಮ ದೇವಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ರಾಮಚಂದ್ರ ಮಹಾಪ್ರಭು ಹಾಗೂ ಶ್ರೀ ಆಂಜನೇಯ ಸ್ವಾಮಿಯವರ ಪಾದಗಳಿಗೆ ನಮಿಸುತ್ತಾ ಕನ್ನಡದ ಕಲಾಭಿಮಾನಿಗಳೇ, ಈ ದಿವಸ ತುರುವೇಕೆರೆಯ ಶ್ರೀ ಸತ್ಯಗಣಪತಿ ಗ್ರಾಮಾಂತರ ಕಲಾಮಂಡಳಿ ಹಾಗೂ ಶಿವಶಕ್ತಿ ಕಲಾವಿದರು ಆದ ನಾವುಗಳು ದಿವಂಗತ ಬೆಳ್ಳಾವೆ ನರಹರಿ ಶಾಸ್ತ್ರಿ ವಿರಚಿತ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ತುರುವೇಕೆರೆಯ ಶ್ರೀ ಜೆ.ಬಿ. ನವೀನ್ ಕುಮಾರ್ ಹಾಗೂ ಅವರ ದಕ್ಷ ಸಂಗೀತ ನಿರ್ದೇಶನದಲ್ಲಿ ಹಾಗೂ ಶ್ರೀ ಕೆ.ಎನ್. ಚಂದ್ರಮೂರ್ತಿ ಕ್ಯಾಮ್ಸಂದ್ರ ಮತ್ತು ಚಿಕ್ಕಿರಪ್ಪ ಬೈಚೇನಹಳ್ಳಿ ಹಾಗೂ ಕ್ಯಾಮ್ಸಂದ್ರದ ಶ್ರೀ ಕೆ.ಎನ್. ಚಂದ್ರಮೂರ್ತಿ ಮತ್ತು ತುರುವೇಕೆರೆಯ ಶ್ರೀ ಟಿ.ಎನ್. ಸತೀಶ್ ಇವರುಗಳ ಮಾರ್ಗದರ್ಶನದಲ್ಲಿ ಅಭಿನಯಿಸಲಿದ್ದೇವೆ. ನಮ್ಮ ಕಲಾವಿದರಲ್ಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡುಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಹನುಮಾ 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 ಹನುಮನ ನಾಮ ಕಾಯುವುದು ಜನುಮ ಹನುಮನವಿಲ್ಲದೆ ಭಜಿಸುತ್ತೇನೆ ಹನುಮನ ನಾಮ
ಮಂತ್ರಿಯೇ ಕೇಳೋ ಇಂತೋ ನಾನಿರಾಜವ ಮಂತ್ರಿಯೇ ಕೇಳೋ. ಸುಮಂತ್ರ, ಇಂತೋ ನಾನಿರಾಜವ ಮಂತ್ರಿಯೇ ಕೇಳೋ ಇಂತೋ ನಾನಿರಾಜವ ಸಂತಸದಿಂದಾಲಿ ಪೂಜ್ಯರೇ, ಸಂತಸದಿಂದಾಲಿ 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 ರಾಮಚಂದ್ರ ಗೀವೆ ಮಂತ್ರಿಯೇ ಗೆಲ್ಲೋ ಇಂತೋ ನಾನಿ ರಾಜ ಮಂತ್ರಿಯೇ ಗೆಲ್ಲೋ ಇಂತೋ ನಾನಿ ರಾಜ ಮಂತ್ರಿಯೇ ಗೆಲ್ಲೋ. ಗುರುದೇವ, ಕೋಸಲ ದೇಶವ ಸುಕುಮಾರ ರಾಮನಿಗೆ ಕೋಸಲ ದೇಶವ. ಸುಮಂತ್ರ, ಸುಕುಮಾರ ರಾಮನಿಗೆ ಕೋಸಲ ದೇಶವ ಈ ಮಹಾರಾಜವ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಬೇಸಿ ಕಟ್ಟುವೆ ಮಂತ್ರಿಯೇ ಕೇಳೋ ಇಂದು ನಾನಿ ರಾಜವ ಮಂತ್ರಿಯೇ ಕೇಳೋ ಇಂದು ನಾನಿ ರಾಜವ ಮಂತ್ರಿಯೇ ಕೇಳೋ. ಗುರುದೇವ, ರಾಮಚಂದ್ರನೋ ಕಾಮರೂಪನೋ ರಾಮಚಂದ್ರನೋ. ಮಂತ್ರ, ಕಾಮರೂಪನೋ ರಾಮಚಂದ್ರನೋ ಈ ಮಹಾರಾಜವ ಈ ಮಹಾರಾಜವ ಈ ಮಹಾರಾಜವ ಈ ಮಹಾರಾಜವ ಪ್ರೇಮದಿಂದ ಆಳ್ವ ಮಂತ್ರಿಯೇ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಯೇ ಕೇಳೋ ಇಂತೋ ನಾನಿ ರಾಜವ ಮಂತ್ರಿಯೇ ಕೇಳೋ. ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರಾದಿ ಮಂತ್ರಿವರಿಯರೇ, ನಾನು 60 ಸಹಸ್ರ ವರ್ಷಗಳಿಂದ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಾ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದ್ದೇನೆ. ಜರಾಪೀಡಿತನಾದ ನನಗೆ ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿನ ಗೋಚರ ಫಲಗಳು ಪ್ರತಿಕೂಲದ ಫಲಗಳನ್ನೇ ಸೂಚಿಸುತ್ತಿರುವವು. ಆದ್ದರಿಂದ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಭರತ, ಶತ್ರುಘ್ನ, ಲಕ್ಷ್ಮಣರನ್ನು ಸಹಾಯಕರನ್ನಾಗಿ ನೇಮಿಸಿ ನಾನು ವಿಶ್ರಾಂತಿ ಪಡೆಯುತ್ತಾ ದೈವಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದಿದ್ದೇನೆ. ಇದಕ್ಕೆ ನಿಮ್ಮ ಹಾಗೂ ಪ್ರಜೆಗಳ ಅಭಿಪ್ರಾಯವೇನು? ಪ್ರಚೋದಕ ಪ್ರವೃತ್ತಿ
ಪೂಜ್ಯರೇ, ಸೀತಾರಾಮರ ಪಟ್ಟಾಭಿಷೇಕ. ಗುರುದೇವ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ. ಲೋಕಕ್ಕೆಲ್ಲ ಸಮ್ಮತ. ಸೀತಾರಾಮರ ಪಟ್ಟಾಭಿಷೇಕ. ಸುಮಂತ್ರ, ಸದ್ಗುಣ ಸಾಂದ್ರನು ಶ್ರೀರಾಮಚಂದ್ರನು. ದಶರಥ, ಗುರುದೇವ, ಸದ್ಗುಣ ಸಾಂದ್ರನು ಶ್ರೀರಾಮಚಂದ್ರನು ಲೋಕವೆಲ್ಲ ಕಾಯುವನು. ಲೋಕವೆಲ್ಲ ಕಾಯುವನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಮ್ಮತ. ಸೀತಾರಾಮರ ಪಟ್ಟಾಭಿಷೇಕ. ಧರ್ಮಶೀಲನಾದ ದಶರಥ ಚಕ್ರವರ್ತಿ, ಗುರುದೇವ, ನೀನು ಸಕಲ ಧರ್ಮಗಳನ್ನೂ ತಿಳಿದವನು. ಬಾಲ್ಯದಲ್ಲಿ ಯೌವನದಲ್ಲಿ ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಾ ವಾರ್ಧಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಿ ಮುನಿ ವೃತ್ತಿಯಿಂದ ಜೀವನ ನಡೆಸುವುದೇ ನಿಮ್ಮ ವಂಶದ ಕ್ರಮಾಗತವಾದ ಧರ್ಮ. ನಿನ್ನ ಆಲೋಚನೆಯು ಸಮ್ಮತವಾಗಿರುವುದು. ಬಹಳ ಸಂತೋಷ, ಬಹಳ ಸಂತೋಷ. ಸುಮಂತ್ರ, ತಮ್ಮ ಅಭಿಪ್ರಾಯ? ಮಹಾಪ್ರಭು, ರಾಮನ ಸತ್ಯವು ಪ್ರೇಮವು ಭೂಮಿಯೋಳು. ಮಹಾಪ್ರಭು, ಸುಮಂತ್ರ, ರಾಮನ ಸತ್ಯವು ಪ್ರೇಮವು ಭೂಮಿಯೋಳು ಹೊಗಳುತ್ತಲಿರುವರು ಧಾರೆಯೊಳಗೆಲ್ಲರೂ. ಹೊಗಳುತ್ತಲಿರುವರು ಧಾರೆಯೊಳಗೆಲ್ಲರೂ. ಆಲಿಸು ನೀ ಪ್ರಭುವೇ ಈ ಪರಿಯನು, ಆಲಿಸು ನೀ ಪ್ರಭುವೇ ಈ ಪರಿಯನು, ಆಲಿಸು ನೀ ಪ್ರಭುವೇ. ಕೋಸಲ ದೇಶದ ಆಸುಕುಮಾರನು. ಮಹಾಪ್ರಭು, ಕೋಸಲ ದೇಶದ ಆಸುಕುಮಾರನು ಲೀಲೆಯಿಂದಾಳ್ವನು ಶ್ರೀರಾಮಚಂದ್ರ. ಲೀಲೆಯಿಂದಾಳ್ವನು ಶ್ರೀರಾಮಚಂದ್ರನು. ಆಲಿಸು ನೀ ಪ್ರಭುವೇ ಈ ಪರಿಯನು, ಆಲಿಸು ನೀ ಪ್ರಭುವೇ ಈ ಪರಿಯನು, ಆಲಿಸು ನೀ ಪ್ರಭುವೇ. ಇದರಲ್ಲಿ ಸಂದೇಹವೇನೂ ಸಾರ್ವಭೌಮ. ನಮ್ಮ ಶ್ರೀರಾಮಚಂದ್ರನು ಸಕಲ ಕಲ್ಯಾಣ ಗುಣನಿಧಿಯಾಗಿ ಲೋಕಾಭಿರಾಮನೆನಿಸಿರುವನು. ಆತನು ಕೋಸಲ ಸಾಮ್ರಾಜ್ಯದ ಸಿಂಹಾಸನವನ್ನೇರುವುದಾದರೆ ಪೂರ್ವಾಚಲವನ್ನೇರಿದ ಪೂರ್ಣಚಂದ್ರನನ್ನು ಕಂಡ ಸಾಗರದಂತೆ ಪ್ರಜೆಗಳ ಸಂತೋಷವು ಮೇರೆ ಮೀರುವುದು ಪ್ರಭು. ಸುಮಂತ್ರ, ತಾವೇ ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಬಹುದು ಮಹಾಪ್ರಭು. ಗುರುದೇವ, ದಶರಥ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ನಿಶ್ಚಯಿಸಬೇಕೆಂದು ಪ್ರಾರ್ಥಿಸುವೆನು. ಆಗಬಹುದು. ದಶರಥ ಚಕ್ರವರ್ತಿ, ಗುರುದೇವ, ಪುಷ್ಯ ನಕ್ಷತ್ರಯುಕ್ತವಾದ ಹಾ, ಶುದ್ಧ ಚೈತ್ರ ಶುದ್ಧ ಗುರುವಾರ ಪಂಚಮಿ ಅಭಿಜಿನ್ ಮುಹೂರ್ತವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪ್ರಸ್ತವಾಗಿರುವುದು. ಬಹಳ ಸಂತೋಷ, ಬಹಳ ಸಂತೋಷ. ತಾವೇ ಮುಂದೆ ನಿಂತು ಈ ಶುಭ ಕಾರ್ಯವನ್ನು ನಡೆಸಿಕೊಡಬೇಕೆಂದು ಆಗಬಹುದು. ಕುಮಾರ,
ನಾ ಬೇಡುವೆ ತಂದೆಗೆ. ರಾಮಚಂದ್ರ, ಇಂದು ಎನ್ನನು ಕರೆದಿದ್ದ ಬರೀ ಜನಕ. ತಂದೆಗೆ ತವವಾದೀಗ ವಂದಿಸುವುದ ನಾ ಬೇಡುವೆ ತಂದೆಯೇ. ಜನಕ ನಮಸ್ಕರಿಸುವೆ. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳಿಗೆ ವಂದಿಸುವೆ. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಹೇಳಲು ಕಾರಣವೇನು? ಬಾ ಕುಮಾರ. ಜರಾವಸ್ಥೆಯಲ್ಲಿರುವ ನಾನು ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನೋಡಿ ಆನಂದಿಸಬೇಕೆಂದಿದ್ದೇನೆ. ಅದಕ್ಕಾಗಿ ಗುರುಗಳು ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನವನ್ನು ನಿಶ್ಚಯಿಸಿದ್ದಾರೆ. ಇದನ್ನು ತಿಳಿಸುವುದಕ್ಕಾಗಿಯೇ ಕುಮಾರ ನಿನ್ನನ್ನು ಬರಹೇಳಿದ್ದು. ಜನಕ, ರಾಮಚಂದ್ರ, ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಈ ಸಂಭ್ರಮ ಮಹೋತ್ಸವವನ್ನು ಏರ್ಪಡಿಸಲು ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ, ನನಗೀ ದಿನ ಆ ದೈವ ಪ್ರೇರಣೆಯಿಂದ ಈ ಸಂಕಲ್ಪವು ಉದಯಿಸಿರುವುದು. ಮನುಷ್ಯನ ಆಯುಷ್ಯಾದರೂ ಕ್ಷಣಭಂಗುರವು ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವು ವಿಷವಾಗಲೂಬಹುದು. ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು. ಅವರೆಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ಇವೆಲ್ಲವನ್ನು ಆಲೋಚಿಸಿಯೇ ನಾನು ಈ ಶುಭ ಕಾರ್ಯವನ್ನು ನಿಶ್ಚಯಿಸಿದ್ದೇನೆ. ನೀನು ಸಂತೋಷದಿಂದ ಒಪ್ಪಿಕೋ ರಾಮಚಂದ್ರ. ಜನಕ, ನಿಮ್ಮಿಷ್ಟದಂತಾಗಲಿ. ರಾಮಚಂದ್ರ, ಗುರುದೇವ, ಪಟ್ಟಾಭಿಷೇಕದ ಮರು ಮುಹೂರ್ತದಿಂದಲೇ ನೀನು ದೀಕ್ಷಾಬದ್ಧನಾಗಿರಬೇಕು. ನಿನಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ನನ್ನ ಸಂಗಡ ಬಾ ಕುಮಾರ. ಆಗಬಹುದು ಗುರುದೇವ. ಆಹಾ, ಬಹಳ ಸಂತೋಷ, ಆನಂದ, ಮಹದಾನಂದ. ಸುಮಂತ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನೆರವೇರಲಿ. ನಗರವೆಲ್ಲವೂ ತಳಿರು ತೋರಣಗಳಿಂದ ಅಲಂಕಾರಭರಿತವಾಗಲಿ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಯಾವ ಕುಂದುಕೊರತೆಯೂ ಬರಬಾರದು. ನಾನು ಈ ವಿಚಾರವನ್ನು ರಾಣಿವಾಸದವರಿಗೆ ತಿಳಿಸಿ ಬರಬೇಕು. ಏನಿ ಸಂಭ್ರಮವ ಏನಿರಬಹುದು? ಏನಿ ಸಂಭ್ರಮವೋ ಸಂಭ್ರಮವೋ
ಮನೆಗಳು ಕಣ್ಗೊಳಿಸುತ್ತಿರುವಲ್ಲ, ಸುಮಂಗಳಿಯರು ಒಡವೆ ವಸ್ತ್ರಗಳಿಂದ ಅಲಂಕೃತರಾಗಿ ಹತ್ತಿನ ಹಿತ್ತಗೆ ಓಡಾಡುತ್ತಿರುವರಲ್ಲ, ಏನಿರಬಹುದು ಸಮಾಚಾರ? ರಾಮರಾಜ್ಯ ಶ್ರೀರಾಮಚಂದ್ರ ಪ್ರಭುಗೆ ಅಭಿಷೇಕ. ರಾಮರಾಜ್ಯ ಏನು ರಾಮಚಂದ್ರನಿಗೆ ಪಟ್ಟಾಭಿಷೇಕವ? ಏನವೋ ರಾಮ, ನೀನು ಚಿಕ್ಕವನಿದ್ದಾಗ ನನ್ನನ್ನು ಗೂನಿ ಬೆನ್ನಿನವಳೆಂದು ಹಾಡಿಕೊಂಡು ನಗುತ್ತಿದ್ದೆ ಅಲ್ಲವೇ? ಅದು ಹೇಗೆ ನಿನ್ನ ಪಟ್ಟಾಭಿಷೇಕ ನಡೆಯುವುದೆಂದು ನಾನು ನೋಡುವೆನು. ಇದಕ್ಕೆ ಒಂದು ಉಪಾಯ ಹುಡುಕಬೇಕಲ್ಲ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನನ್ನ ಕೈಕೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ದಶರಥ ಮಹಾರಾಜನು ಆತರಿಗೆ 2 ವರಗಳನ್ನು ಕೊಟ್ಟಿದ್ದನು. ಆ ವರಗಳನ್ನು ಈಗ ಕೇಳುವಂತೆ ಮಾಡಿ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸುವೆನು. ಏನಿ ಸಂಭ್ರಮವೋ ಏ ನಗರದಲ್ಲೇನಿ ಸಂಭ್ರಮವೋ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿದೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ಅಮ್ಮ ದೇವಿ ಮಹಾದೇವಿ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತಕೋಟಿ ಜನ ಹೃದಯದ ದೇವತೆ ಭಕ್ತಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನದೇ ಖ್ಯಾತಿ. ನಾಡನಾಡಿನೊಳು ನಿನ್ನದೇ ಖ್ಯಾತಿ. ನಾಡನಾಡಿನೊಳು ನಿನ್ನದೇ ಖ್ಯಾತಿ. ಮೈಗೆ ತೋರಿ ಬಂದು ಎನ್ನ ಸಲವು ಧರೆಗೆ ಬಂದು ಎಮ್ಮ ನೀನು ಸಲವು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಅಮ್ಮ ಸರ್ವಮಂಗಳೆ ಸದಾ ಕಾಲದಲ್ಲಿಯೂ ಪೂಜಿಸುವ ಭಕ್ತಳು ನಾನು. ನನಗಾಗಲಿ ನನ್ನ ಪ್ರಾಣೇಶ್ವರನಿಗಾಗಲಿ ನನ್ನ ಮಕ್ಕಳಿಗಾಗಲಿ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವನು ತಾಯಿ. ಇದೇನಿದು ಇಷ್ಟು ವೇಳೆಯಾದ ನನ್ನ ಪ್ರಾಣಕಾಂತನು ನನ್ನ ಮಂದಿರಕ್ಕೆ ಬಾರಲಿಲ್ಲವಲ್ಲ?
ಈ ನನ್ನ ಮನಸ್ಸಿನ ಕಳವಳವನ್ನು ಏನೆಂದು ತಾನೇ ಹೇಳಿ. ಇದೇನಿದು, ಆಪ್ತ ಸಖಿಯಾದ ಮಂತ್ರಿಯೂ ಸಹ ಬಾರಲಿಲ್ಲವಲ್ಲ. ಕೈಕಾ ಯಾರದು? ಕೈಕಾ ಮಂತರ ಬಂದೆಯ? ಬಾ. ಸೌಖ್ಯವೇ? ಕ್ಷೇಮವೇ? ನಾನು ಕ್ಷೇಮವಾಗಿರುವೆ, ನೀನು ಸೌಖ್ಯವೇ ಕ್ಷೇಮವೇ ಕೈಕಾ? ಆ ದೇವಿ ಅನುಗ್ರಹದಿಂದ ನಾನು ಸದಾ ಕಾಲವೂ ಸಂತೋಷದಿಂದಿರುವೆನು. ಇದೇನು? ಈಗೇನೋ ಸುಖವಾಗಿರುವೆ, ಆದರೆ ಮುಂದೆ ಏನು? ದಶರಥ ಚಕ್ರವರ್ತಿಯ ಮಡದೆಯಾದ ನನಗೆ ಮುಂದೆ ಹಾನಿಯೇ? ನೀರಿನ ಮಾತುಗಳೇ ವಿಚಿತ್ರವಾಗಿದೆಯಲ್ಲ. ಹೌದು, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಒಂದು ವಿಚಾರದೊಂದಿಗೆ ನನ್ನ ಮಂದಿರಕ್ಕೆ ಬಂದಂತಿದೆ. ಹೇಗೆ ನಿನಗೆ ವಿಚಾರ ತಿಳಿಯದೆ ಕೈಕಾ? ಯಾವ ವಿಚಾರ ಮಂತರ? ನನಗೆ ಯಾವ ವಿಚಾರವೂ ತಿಳಿಯದು. ಹೇಗೆ ರಾಮಚಂದ್ರನಿಗೆ ಪಟ್ಟಾಭಿಷೇಕದ ವಿಚಾರ ನಿನಗೆ ತಿಳಿಯದೆ? ಏನಂದೆ? ರಾಮನಿಗೆ ಪಟ್ಟಾಭಿಷೇಕವೇ? ಕಂದನಾದ ರಾಮಗೆ ಮಂತರ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಎಂದು ರಾಜ್ಯದ ಪದವಿಯೊದಗಲು ಸಂತೋಷವಾದೇನ, ಮಂತರ ಸಂತೋಷವಾದೇನ, ಮಂತರ ಸಂತೋಷವಾದೇನ. ರಘುಕುಲ ದೀಪನೋ ಅಗಪರಿ ಮಾಲಾಗಣೋ, ರಘುಕುಲ ದೀಪನೋ ಅಗಪರಿ ಮಾಲಾಗಣೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ. ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ನಿಗಮಾಗಮಾವಂದಿತನೋ ಸಂತೋಷವಾದೇನ, ಮಂತರ ಸಂತೋಷವಾದೇನ, ಮಂತರ ಸಂತೋಷವಾದೇನ. ಮಂತರ ರಾಮನೇ ರಾಜ್ಯವಾ ದೇವನಿ ಕಂದಾನಿವಾ, ರಾಮನೇ ರಾಜ್ಯವಾ ದೇವನಿ ಕಂದಾನಿವಾ, ಪ್ರೇಮದ ಮಾತೆಯ ಕೇಳಿ, ಪ್ರೇಮದ ಮಾತೆಯ ಕೇಳಿ, ಭೂಮಿಯಲ್ಲಿ ನಾ ಧನ್ಯಳಾಗಿ ಸಂತೋಷವಾದೇನ, ಮಂತರ ಸಂತೋಷವಾದೇನ, ಮಂತರ ಸಂತೋಷವಾದೇನ. ಮಂತರ, ಕೈಕಾ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ವಿಚಾರವನ್ನು ಹೇಳಿದ ನಿನಗೆ ಈ ಮುತ್ತಿನ ಹಾರವನ್ನು ನಾನೇ ಬಹುಮಾನವಾಗಿ ನೀಡುವೆನು. ಇದೋ ಸ್ವೀಕರಿಸಿ. ಇರಲಿ ಕೈಕಾ, ಇದು ನಿನಗೆ ಸಂತೋಷದ ವಾರ್ತೆನಾ? ಸಂತೋಷವಲ್ಲದೆ ಮತ್ತೇನು? ರಾಮನು ನನ್ನ ಪ್ರಿಯ ಪುತ್ರನಲ್ಲವೇನು? ಇರಬಹುದು, ಆದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಮಗ ಭರತನು ರಾಮನ ದಾಸಿ ಆಗುವನು ಕೈಕಾ. ಆ ಕೌಸಲ್ಯವು ರಾಜಮಾತೆಯಾಗುವನು, ನೀನು ಆ ಕೌಸಲ್ಯ ದಾಸಿ ಕೈಕಾ. ಇನ್ನು ನಾನು ಈ ದಾಸಿಯ ದಾಸಿಯ ಇದ್ದ ಹಾಗೆ. ಮಂತರ, ಆ ರೀತಿ ಭಾವಿಸಬೇಡ. ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಉದರಗಳು ಬೇರೆಯಾದ ತಂದೆಯೂ ಒಬ್ಬನೇ ಅಲ್ಲವೇನೆ? ಅಷ್ಟಕ್ಕೂ ರಾಮನು ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವಾಗ ರಾಮನೇಗೆ ದಾಸನಾಗುವನು, ನಾನೇಗೆ ದಾಸಿಯಾಗುವೆ? ನೀನೇ ಆಲೋಚಿಸು. ಇಟ್ಟಿರುವನು ಕೈಕಾ. ಅದಿರಲಿ, ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನಿನಗೆ ಯಾರೂ ತಿಳಿಸಿಲ್ಲವೇ? ಇಲ್ಲ ಮಂತ್ರ, ನಿನ್ನ ಹೊರತಾಗಿ ಈ ವಿಚಾರ ನನಗೆ ಯಾರೂ ತಿಳಿಸಲಿಲ್ಲ. ನಿನ್ನ ಪತಿಯೂ ಸಹ ತಿಳಿಸಿಲ್ಲ ಕೈಕಾ. ಇಲ್ಲ ಮಂತ್ರ, ರಾಜಕಾರ್ಯದಲ್ಲಿ ಮರೆತಿರಬಹುದೇನೋ. ನೋಡಿದೆ ಕೈಕಾ, ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇರುವ ನಿನ್ನ ಪತಿಯೇ ನಿನಗೆ ಈ ವಿಷಯವನ್ನು ತಿಳಿಸಿಲ್ಲವೆಂದರೆ ನೀನೇ ಯೋಚಿಸು. ಮುಂದೆ ಬರುವ ಕಷ್ಟವನ್ನು ನೀನೇ ಅನುಭವಿಸು ಕೈಕಾ. ಇದೇನಿದು? ಮಂತ್ರಿಯ ಮಾತುಗಳಲ್ಲೂ ನಿಜಾಂಶವಿರುವುದಿಲ್ಲ. ಪ್ರಾಣೇಶ್ವರನು ಈ ವಿಚಾರವನ್ನು ನನಗೇಕೆ ತಿಳಿಸಲಿಲ್ಲ? ಇದರಲ್ಲೇನಾದರೂ ಕುತಂತ್ರವಿದೆಯೇ? ಹೌದು ಕೈಕಾ. ಮಂತ್ರಿಯ ಮಾತನ್ನು ಕೇಳುವೆ.
ಮಂತರ ಕೈಕ, ಈಗ ನಾನೇನು ಮಾಡಲಿ? ಅದಕ್ಕೊಂದು ಉಪಾಯವಿದೆ ಕೈಕ. ಉಪಾಯವೇ? ಏನದು? ಹಿಂದೆ ದೇವಾಸುರರ ಯುದ್ಧದಲ್ಲಿ ನಿನ್ನ ಪತಿ ದಶರಥ ಮಹಾರಾಜರಿಗೆ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಆತನು ನಿನಗೆ 2 ವರಗಳನ್ನು ಕೊಟ್ಟಿಲ್ಲವೇ? ಏನು? ದೇವಾಸುರರ ಯುದ್ಧವೇ? ನೆನಪಿಸಿಕೋ ಕೈಕ, ನೆನಪಿಸಿಕೋ. ಹಾ, ಕೊಟ್ಟಿದ್ದರು ಮಂತರ. ಸಮಯ ಬಂದಾಗ ಕೇಳು ಎಂದು ನನಗೆ ಅವರು ಹೇಳಿದ್ದರು. ಆ ಸಮಯ ಈಗ ಬಂದಿದೆ, ಕೇಳಿಕೋ. ಈಗ ಕೇಳಿಕೊಳ್ಳಲೆ, ಏನೆಂಬುದಾಗಿ? ಮೊದಲನೇ ಹೊರಕ್ಕೆ ಶ್ರೀರಾಮಚಂದ್ರನಿಗೆ ಆಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗಾಗಬೇಕೆಂದು ಕೇಳಿಕೋ. ಏನಂದೆ? ಮೊದಲನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಳೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೂಡಿದೆ. ಹಾಗೆ ಕೇಳಿ. ಇನ್ನು ಎರಡನೇ ವರ? ಇನ್ನು ಎರಡನೇ ವರಕ್ಕೆ ಹಾ, ಎರಡನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ 14 ವರ್ಷ ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗುವಂತೆ ಕೇಳು ಕೈಕ. ಏನಂದೆ? ನನ್ನ ರಾಮ, ನನ್ನ ಸುಗುಣಾಭಿರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೇ? ಪಾಪಿಷ್ಟಳೆ, ಈ ಮಾತನ್ನು ಹೇಳಲು ನಿನಗೆ ಮನಸ್ಸಾದ್ರೂ ಹೇಗೆ ಬಂದಿತು? ಹೊರಟು ಹೋಗುವ ನನಗೆ ಮುಖವನ್ನು ತೋರಿಸಬೇಡ. ಏನ ಮಾಡಪ್ಪ, ಏನು ಆಯ್ತಲ್ಲ? ಆ ಕೈಕ, ನನ್ನ ಮೇಲೆ ನಿನಗೇಕವ ಇಂಥ ಕೋಪ? ನನ್ನ ಮಗನೇನಾದರೂ ಈ ರಾಜ್ಯವನ್ನು ಆಳಬೇಕೆ? ನಾನಿಂದೇ ಸಾಯ್ವೆನು, ನಾಳೆ ಸಾಯ್ವೆನು. ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಹಾಳು ಕಣ್ಣಿನಿಂದ ನೋಡಲಾಗದೆ ಈ ರೀತಿ ಹೇಳಿದೆ ಕೈಕ. ನಿನಗೆ ಬಂದಿದ್ದನ್ನು ನೀನೇ ಅನುಭವಿಸು, ನಾನಿನ್ನು ಬರುವೆನು. ಇದೇನಿದು ಮಂತ್ರೆಯ ಮಾತುಗಳು ವಿಚಿತ್ರವಾಗಿದೆಯಲ್ಲ? ಈ ವಿಚಾರವನ್ನು ಪ್ರಾಣೇಶ್ವರನು ನನಗೇಕೆ ತಿಳಿಸಲಿಲ್ಲ? ಇದೇ ಸಮಯದಲ್ಲಿ ನನ್ನ ಮಕ್ಕಳನ್ನೇಕೆ ನನ್ನ ತವರೂರಿಗೆ ಕಳಿಸಿದರು? ಒಂದು ವೇಳೆ ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ದಾಸನಾಗಬೇಕೆ? ಕೌಸಲ್ಯಗೆ ನಾನು ದಾಸಿಯಾಗಬೇಕೆ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಮಂತರ, ಇಲ್ಲಿ ಬಾ. ಬಿಡಮ್ಮ, ಬಾ ಮಂತರ. ನನ್ನ ಪಾಡು ನನ್ನದು. ಕೋಪವೇ? ಏನು ಮಾಡಿ ರಾಮನನ್ನು ಚಿಕ್ಕಂದಿನಿಂದಲೂ ಅಧಿಕವಾಗಿ ಪ್ರೀತಿಯಿಂದ ಭಾವಿಸಿದನಲ್ಲ, ಆ ಪ್ರೀತಿಯು ಈ ರೀತಿ ಮಾತನಾಡಿಸಿತು. ಹೌದು, ನಾನೇನು ಕೇಳುವೆನು? ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಒಪ್ಪುವಂತೆ ಮಾಡಬೇಕಪ್ಪ. ನಾನು ಮಾಡಬೇಕೆ? ಹೌದು. ಅದು ಹೇಗೆ? ದಶರಥ ಮಹಾರಾಜರಿಗೆ ಯಾರ ಮೇಲೆ ಅಧಿಕವಾದ ಪ್ರೀತಿ ಇರುವುದು? ನನ್ನ ಮೇಲಲ್ಲವೇ? ಹೇಳ್ಕೊಡೋದು ನೋಡ ನನ್ನ ತಾಯಿ. ಆದಿರಲಿ, ರಾಮಚಂದ್ರನು ಬರುವ ಸಮಯದಲ್ಲಿ ನಿನ್ನ ಒಡವೆ ವಸ್ತ್ರಗಳನ್ನು ಕೆಳಚಿ ನೆಲದ ಮೇಲೆ ಬಿಸಾಡು, ಕೋಪೋದ್ರಿಕ್ತಳಾಗಿ ಮಲಗಿಕೋ. ರಾಮಚಂದ್ರರು ನಿನ್ನನ್ನು ಸಮಾಧಾನ ಮಾಡಲು ಬಂದಾಗ, ದಶರಥ ಮಹಾರಾಜರು ನಿನ್ನನ್ನು ಸಮಾಧಾನ ಮಾಡಲು ಬಂದಾಗ ಉಪಾಯದಿಂದ ಈ ವರಗಳನ್ನು ಕೇಳಿಕೋ ಕೈಕ. ಕರಭಾಷೆಯನ್ನು ತೆಗೆದುಕೊಳ್ಳಬೇಕೆ? ಹೌದು ಕೈಕ, ರಾಮನ ಮೇಲೆ ಆಣೆ ಹೊರತು ವರಗಳನ್ನು ಕೇಳಕೂಡದು. ಹಾಗೆ ಆಗಲಿ ಮಂತ್ರ. ರಾಮನನ್ನು ಕಳಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ತಾನೆ? ಹೌದು. ಮಹಾರಾಜರು ಬರುವ ವೇಳೆಯಾಯಿತು, ನೀನು ಮಾರ್ಗವಾಗಿ ಹೊರಡು. ನಾನಿನ್ನು ಬರುವೆನು ಕೈಕ. ಹಾಗೆ ಆಗಲಿ, ಹೋಗಿ. ಕೈಕ, ಒಂದು ವಿಷಯ. ಏನದು? ಈ ವರಗಳನ್ನು ಯಾರು ಹೇಳಿಕೊಟ್ಟರೆಂದು ಏನು ಹೇಳಿವೆ? ಮಂತ್ರೆ ಎಂದು ಹೇಳಿವೆ. ಜಾಣೆ ಕೈಕ, ಈ ವಿಷಯದಲ್ಲಿ ನನ್ನ ಮಾತು ಬರಬಾರದು ಕೈಕ. ಮಂತ್ರ, ಬೇಡ, ನಾನು ಇನ್ನೊಂದೆಷ್ಟು ದಿನ ಇರುವೆನು. ಹಾಗೆ ಆಗಲಿ, ಇನ್ನ ವಿಚಾರವನ್ನೇ ನಾನು ಹೇಳುವುದಿಲ್ಲ, ಹೊರಡು. ಬರುವೆನು ಕೈಕ. ರಾಮನ ಮೇಲೆ ಆಣೆ ಹೊರೆತು ವರಗಳನ್ನು ಕೇಳಕೂಡದು. ಹಾಗೆ ಆಗಲಿ. ನನ್ನ ಮುದ್ದು
ನನ್ನ ಮಕ್ಕಳಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವರು ಎಂದ ಮೇಲೆ ಬರಲಿ ಬರಲಿ ಆ ಮುನಿಗನು ಎಂದು ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಕೈಕಾ ಕೈಕಾ, ಏನು ಆಶ್ಚರ್ಯ! ಸದಾ ನನ್ನ ಬರುವಿಕೆಯನ್ನೇ ನಿರೀಕ್ಷಿಸಿ ನಾನು ಬಂದೊಡನೆ ಮಂದಹಾಸ ವದನೆಯಾಗಿ ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲವಲ್ಲ? ಇವು ಕೈಕೆಯ ಆಭರಣಗಳೇ. ಹೀಗೆ ನೆಲದ ಮೇಲೆ ಬಿದ್ದಿರಲು ಕಾರಣವೇನು? ಕೈಕಾ, ಓಹೋ, ಶಯನಾವಸ್ಥೆಯಲ್ಲಿರುವಳು. ದೇಹಾಲಸ್ಯವಿರಬಹುದು. ಒಡವೆಗಳ ನಾಶ, ಎದರಿದ ಕೇಶ, ನಾರಿಯ ಮುಖದಲ್ಲೇನು ಮಾರಿಯ ವೇಷ, ಇವೆಲ್ಲವನ್ನು ಸಾಂತ್ವನಗೊಳಿಸುವನು ಈ ದಶರಥ ವನೀಶ. ಕೈಕಾ ಕೈಕಾ ಕೈಕಾ, ಹೇಳು ಕೈಕಾ. ಹೇಳು ಕೈಕಾ. ಯಾರು? ಕೌಸಲ್ಯ ಮನೋಹರನೇನು? ಹೌದು, ಕೌಸಲ್ಯ ಮನೋಹರನು ಹೌದು. ಈ ಕೈಕೆಯ ಮನೋಹರನು ಹೌದು. ಕೈಕೆಯ ಪ್ರಾಣಕ್ಕೆ ಹಂತಕನೆಂದರೆ ತಪ್ಪಾಗಲಾರದು ಬಿಡಿ. ಏನೀ ಕರ್ಣ ಕಠೋರವಾದ ನುಡಿಗಳು? ಮಾತನಾಡುತ್ತಿರುವುದು ಕೈಕೆ ತಾನೆ? ಹೌದೌದು, ಈ ಪಾಪಿ ಕೈಕೆಯೇ ಮಾತನಾಡುತ್ತಿರುವುದು. ಕೈಕಾ, ಒಬ್ಬ ಮಾರ್ಪರೆ ಆನಿನಿ ಮಾನಿಯಾಳೆ, ಒಬ್ಬ ಮಾರ್ಪರೆ. ಕೈಕಾ, ಮಾನಿನಿ ಮಾನಿಯಾಳೆ, ಒಬ್ಬ ಮಾರ್ಪರೆ, ಮಾನಿನಿ ಮಾನಿಯಾಳೆ, ಒಬ್ಬ ಮಾರ್ಪರೆ. ಪ್ರಾಣೇಶ್ವರ, ವ್ಯರ್ಥ ಹೋಗಬೇಕೆ ಎನ್ನೋಳು ನಿನಗೆ. ಏಕೆ ಕೈಕಾ? ವ್ಯರ್ಥ ಹೋಗಬೇಕೆ ಎನ್ನೋಳು ನಿನಗೆ, ಮಾಡದೆ ಅದಾವ ಮಾಡದೆ ಅದಾವ ಮಾಡದೆ ಅದಾವ ಮಾಡದೆ ಅದಾವ. ಸಾಕು ಮಾಡಿ. ಹಠ ಮಾಡಬೇಡ.
ಹೀಗೆ ಕೋಪದಿಂದಿರಲು ಕಾರಣವೇನು? ಯಾರಾದರೂ ನಿನ್ನನ್ನು ಅಪಮಾನಗೊಳಿಸಿದರೆ ಅಂತಹ ಅಪರಾಧಿಗಳು ಯಾರಾಗಿದ್ದರೂ ತಿಳಿಸು, ನಾನು ಅವರನ್ನು ಶಿಕ್ಷಿಸುವೆನು. ಒಂದು ವೇಳೆ ತಾವೇ ಆಗಿದ್ದರೆ ನಾನು ಶಿಕ್ಷಾರ್ಹನೇ? ಇಲ್ಲ ಇಲ್ಲ, ನಾನು ಕನಸು ಮನಸ್ಸಿನಲ್ಲಿಯೂ ನಿನಗೆ ದ್ರೋಹ ಮಾಡಿಲ್ಲ. ಕೈಕ, ಸುಮ್ಮನೆ ನನ್ನನ್ನು ದುಗುಡಕೀಡು ಮಾಡಬೇಡ. ನಿನಗೊಂದು ಸಂತೋಷದ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ಬಹಳ ಕಾತುರದಿಂದ ಬಂದಿರುವೆನು. ಇವರಿಗೆ ಸಂತೋಷದ ಸುದ್ದಿ, ನನಗೆ ಸಂಕಟದ ಸುದ್ದಿ. ಕೈಕ, ಪರಮ ಮಹೋತ್ಸವ ಕಾಲದೇ ಪರಮ ಮಹೋತ್ಸವ ಕಾಲದೆ ಪರಿಪರಿಯ ದುಗುಡವೇಲಿ ಗುರಮಣೆ ಹೊರಗುತೆ ಮರುಗುತೆ ಹೊರಗುತೆ ಮರುಗುತೆ ಮನೋವ್ಯಾಕುಲದೊಳಿರಲೇನು ಕಾರಣ? ಕೈಕ ಕೈಕ ಅರುಹು ಸುಗುಣ ಬರನೇ ನಿನ್ನ ಪ್ರಿಯ ಕುಮಾರನಾದ ರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕ ಏರ್ಪಡಿಸಿರು. ಇಂತಹ ಪರಮ ಮಹೋತ್ಸವ ಕಾಲದಲ್ಲಿ ನಿನಗೆ ಮನೋವ್ಯಾಕುಲವೇ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದಿಲ್ಲವೇ? ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ. ಒಂದು ವೇಳೆ ಮರೆತಿದ್ದರೆ ತಿಳಿಸು. ಮರೆತಿದ್ದೀರಾ? ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಅದನ್ನು ನಡೆಸಿರುವಿರಾ? ಕೈಕ, ಅದರಲ್ಲಿ ನನ್ನ ತಪ್ಪೇನು ಕೈಕ? ನಿನಗೆ ಬೇಕಾದಾಗ ನೀನೇ ಕೇಳಿಕೊಳ್ಳುವೆ ಎಂದು ಹೇಳಿರಲಿಲ್ಲವೇ? ನೀನು ಕೇಳಲಿಲ್ಲ, ನಾನು ನಡೆಸಲಿಲ್ಲ. ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡಿ. ಭಲೆ ಭಲೆ, ನೀನು ಮಹಾ ಚತುರಳು. ಆದ್ದರಿಂದಲೇ ನಿನ್ನನ್ನು ಕಂಡರೆ ನನಗೆ ಬಹಳ ಪ್ರೀತಿ. ಅಬ್ಬಬ್ಬಾ, ಕೈಕ ಬಾ ಕೈಕ, ಬಿಡಿ ಸ್ವಾಮಿ. ಕುಳಿತುಕೋ ಕೈಕ. ಈಗ ಹೇಳು, ರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ನಿನ್ನ ವರಗಳನ್ನು ಸಂತೋಷದಿಂದ ನಡೆಸುತ್ತೇನೆ. ಕೇಳು ಕೈಕ. ಸತ್ಯವಾಗಿ ನಡೆಸುವಿರಾ? ಕೇಳು ಕೈಕ. ಪ್ರಾಣೇಶ್ವರ, ನಿಜವಾಗಿ ಕೈಕ, ನಡೆಸಿಕೊಡಿರಾ? ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೆ? ಹೌದೇ? ನಿಮಗೆ ಹಾಗಾದರೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ಕೈಕ, ಮತ್ತಿನ್ಯಾರ ಮೇಲೆ? ನಿನ್ನ ಮೇಲಲ್ಲವೇ? ನನ್ನ ಮೇಲೆ? ಹೌದು. ಅದು ನನ್ನ ಸೌಭಾಗ್ಯವೇ ಸರಿ. ನನ್ನನ್ನು ಬಿಟ್ಟರೆ ಮತ್ತಾರಲ್ಲಿರುವುದು? ಮರೆತಿದ್ದೇನೆ. ನಿನಗಿಂತಲೂ ಅಧಿಕವಾದ ಪ್ರೀತಿ ರಾಮಚಂದ್ರನ ಮೇಲಿರುವುದು. ನೋಡಿದಿರಾ? ಆಗಲೇ 2 ಮಾತು. ನಾನು ನಿಮ್ಮನ್ನು ಹೇಗೆ ನಂಬಲಿ? ಕೈಕ, ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇವೆರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲವೇ? ಹಾಗಾದರೆ ರಾಮಚಂದ್ರನ ಸಾಕ್ಷಿಯಾಗಿ ನಡೆಸುತ್ತೇನೆ ಎಂದು ನನಗೆ ಭಾಷೆಯನ್ನು ಕೊಡಿ. ನನ್ನ ವರಗಳನ್ನು ನಾನು ಕೇಳುತ್ತೇನೆ. ಈ ಅಲ್ಪ ಕಾರ್ಯಕ್ಕೆ ರಾಮನ ಆಣೆ ಏಕೆ? ಬೇಡ, ಕೇಳು, ನಡೆಸುತ್ತೇನೆ. ಪ್ರಾಣೇಶ್ವರ, ರಾಮನ ಮೇಲೆ ಆಣೆ ಇದೆ ಹೊರತು ನಾನು ಕೇಳುವುದಿಲ್ಲ. ಇದರಲ್ಲಿ ವಿಧಿವಂಚನೆ ಇಲ್ಲವಷ್ಟೇ? ಇಲ್ಲ,
ರಾಮಚಂದ್ರನ ಮೇಲೆ ಪಂಚಪ್ರಾಣವನ್ನೇ ಇಟ್ಟಿರುವ ಇವಳು ನನಗೆ ಅಪ್ರಿಯವಾದ ಕಠಿಣವಾದ ವರಗಳನ್ನು ಕೇಳತಕ್ಕವಳಲ್ಲ. ಕೈಕಾ, ನುಡಿದಂತೆ ನಡೆಯುವೆವು, ನಡೆದಂತೆ ನುಡಿಯುವೆವು. ನುಡಿದಂತೆ ನಡೆಯುವೆವು, ನಡೆದಂತೆ ನುಡಿಯುವೆವು. ಕೊಡವಿಯೋ ಸತ್ಯವೇ ತಾಯಿ ತಂದೆಯನು ತಿಹೆವು ಇನಕುಲದ ರಸರೋ. ಗುಡುಗುಡಿಸಿ ಬ್ರಹ್ಮಾಂಡ ನಶಿಸಿದರೋ. ಗುಡುಗುಡಿಸಿ ಬ್ರಹ್ಮಾಂಡ ನಶಿಸಿದರೋ. ಬಿಡನು ಸತ್ಯವ ಪರಶಿವನಪ್ಪ ಸಲಿಪೆ ನಿಷ್ಠಾರ್ಥವ ರಾಮನಾಣೆ. ರಾಮನಾಣೆ. ಕೈಕಾ, ರಾಮನಾಣೆಯಾಗೂ ನಡೆಸಿಕೊಡುತ್ತೇನೆ, ಕೇಳು ಕೈಕಾ. ಹಬ್ಬ, ನನ್ನ ಮನಸ್ಸು ಈಗ ಸಂತೋಷವಾಯಿತು. ಕೇಳಲೇ? ಸರಿ ಸರಿ, ನೀನು ಕೇಳುವ ಹಾಗಿಲ್ಲ, ನಾನು ನಡೆಸುವ ಹಾಗಿಲ್ಲ. ಇನ್ನು ಸಂಕೋಚವೇ, ಕೇಳು. ಕೇಳಲೇ? ಕೇಳು ಕೈಕಾ. ಪ್ರಾಣೇಶ್ವರ, 1ನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟಬೇಕು. ಏನು? ಏನಂದೆ? ಈಗ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗಾಗಬೇಕೆ? ಇಲ್ಲ ಇಲ್ಲ, ನೀನಂತಹ ಅಸೂಯ ಪರಳು ಅಲ್ಲ, ಕಠೋರ ಮನಸ್ಕಳು ಅಲ್ಲ. ನನ್ನನ್ನು ಪರೀಕ್ಷಿಸಲು ಹೀಗೆ ಕೇಳುತ್ತಿರುವೆ. ಪ್ರಾಣೇಶ್ವರ, ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ, ಸತ್ಯಾಂಶವನ್ನೇ ಹೇಳುತ್ತಿರುವೆನು. ನಡೆಸುವೆರೋ ಇಲ್ಲವೋ ಹೇಳಿಬಿಡಿ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀ ಅಲ್ಲ, ಚಕ್ರವರ್ತಿಯ ರಾಣಿ, ರಾಜಧರ್ಮವನ್ನರಿತ ಕ್ಷತ್ರಿಯ ರಮಣಿ. ಯೌವನದಲ್ಲಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಾ ವಾರ್ಧಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದೇ ನಮ್ಮ ವಂಶದ ಕ್ರಮಾಗತವಾದ ಧರ್ಮ. ರಾಮಚಂದ್ರನು ನಮ್ಮ ಜ್ಯೇಷ್ಠ ಪುತ್ರನು, ವಿದ್ಯ ವಿವೇಕ ಸಕಲ ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು. ಹೀಗಿರುವಾಗ ರಾಮಚಂದ್ರನಿಗೆ ಪಟ್ಟ ಕಟ್ಟುವುದನ್ನು ಬಿಟ್ಟು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಿದರೆ ದಶರಥನು ಕಿರಿಯ ಹೆಂಡತಿಯ ವ್ಯಾಮೋಹಕ್ಕೊಳಗಾಗಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟಿದೆನೆಂದು ಅಪಕೀರ್ತಿ ಬರುವುದಿಲ್ಲ. ಬೇಡ ಬೇಡ, ಬೇರೆ ವರವನ್ನು ಕೇಳಿ. ಆಡಿಕೊಳ್ಳಲಿ ಬಿಡಿ ಸ್ವಾಮಿ. ಏಕೆ? ಭರತನು ನಿಮ್ಮ ಪುತ್ರನಲ್ಲವೇನು? ಕನಿಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಬಾರದೇನು? ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲ ಎಂದ್ರೆ ಇಲ್ಲ ಎಂದು ಹೇಳಿಬಿಡಿ. ನಾನು ನನ್ನ ಮಕ್ಕಳು ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆವು. ನಾನಿವಳಿಗೆ ಮೊದಲು ಭಾಷೆಯನ್ನು ಕೊಟ್ಟು ಕೆಟ್ಟೆ. ಇವಳು ಮಹಾಚಂಡಿಯು, ಹಿಡಿದ ಹಠವನ್ನು ಬಿಡತಕ್ಕವಳಲ್ಲ. ದೈವೇಚ್ಛೆ ಇದ್ದಂತಾಗಲಿ. ಕೈಕಾ, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಲಿ. ಇನ್ನು ನಿನ್ನ ಎರಡನೆಯವರ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಪುರಪ್ರವೇಶವನ್ನು ಮಾಡದೆ ಮುನಿ ವೃತ್ತಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಇದೇ ಭರಸಿಡಿಲ ಘಾತವೋ, ಇದೇ ಪರುಷ ವಿಷವ್ಯಾಪ್ತಿಯೋ, ಇದೇ ನಿದುರಮಣಿ. ಆರು ನಿರ್ಮಿತ ಮಾಡಿದರು ಈ ನಾರಿಯಂ ಭುವನದೇ ಶಿವ ಶಿವ ಎನ್ನ ನೀ
ಬರಿಯದು ಗುಡಕ್ಕೀಡು ಮಾಡಿದ ಇವಳ ಮಾರಿ ಅನ್ನದೆ ನಾರಿ ಎನ್ನುವರೆ ಜಗದೀ ಜಗದೀ ಏನು ಏನಂದೆ? ನನ್ನ ರಾಮನು, ನನ್ನ ಪ್ರಾಣ ಸಮಾನಾದ ರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಹೌದು, ನಿಮ್ಮ ರಾಮನು ಕೌಸಲ್ಯ ಮನೋಹರನು ವನವಾಸಕ್ಕೆ ಹೋಗಲೇಬೇಕು. ಛೀ, ಚಾಂಡಾಳಿನಿ, ರಘುವಂಶ ಕಳಂಕ ಸ್ವರೂಪಿಣಿ, ಪ್ರಾಣೇಶ್ವರ, ಇಷ್ಟು ಕಠೋರ ಮನಸ್ಕಳಾಗಿ ಎಂತಹ ದುರಾಲೋಚನೆಯನ್ನು ಮಾಡಿದೆ? ಸ್ವಾಮಿ, ದುರಾಲೋಚನೆ ಮಾಡುತ್ತಿರುವವರು ನೀವು, ದೂರಾಲೋಚನೆ ಮಾಡುತ್ತಿರುವವಳು ನಾನು. ನಡೆಸಿಕೊಡುವಿರೋ ಇಲ್ಲವೋ ಹೇಳಿ. ಕೈಕಾ, ನಿನಗೇತಕ್ಕೆ ಇಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ರಾಮನು ನಿನಗೇನು ಅಪರಾಧವನ್ನು ಮಾಡಿರುವೆನೆ? ಹೆತ್ತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿಯಿಂದ ಕಾಣುವ ಸುಗುಣಾದಿ ರಾಮನಲ್ಲಿ ಕೇಡನ್ನು ಬಯಸುತ್ತಿರುವ ನಿನಗೆ ಬುದ್ಧಿ ಕೆಟ್ಟಿದೆ ಅಥವಾ ಪಿಶಾಚಿ ಹಿಡಿದಿದೆ? ಸರಿಯಾದ ಜ್ಞಾನದಿಂದ ಮಾತನಾಡು. ನನಗೆ ಬುದ್ಧಿಯೂ ಕಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ನಾನು ಸರಿಯಾಗಿ ಮಾತನಾಡುತ್ತಿರುವೆನು. ನಿಮ್ಮ ಬುದ್ಧಿಯನ್ನು ಪರೀಕ್ಷಿಸಿ. ಕೈಕಾ, ರಾಮನಲ್ಲಿ ನಿನಗೇತಕ್ಕೆ ಇಂತಹ ಛಲ? ಛಲವೂ ರಾಮನೋಳು ಬೇಡ, ಲಲನಿ ದಯದಿಂದ ನೋಡ. ಕೈಕಾ, ಪ್ರಾಣೇಶ್ವರ, ಬೇಡ ಕೈಕಾ, ಬೇಡ. ರಾಮನಲ್ಲಿ ಛಲವು ಬೇಡ. ಛಲವು ರಾಮನೋಳು ಬೇಡ, ಲಲನೆ ದಯದಿಂದ ನೋಡ. ಬೇಡ ಕೈಕಾ, ಬೇಡ. ಛಲವು ರಾಮನೋಳು ಬೇಡ, ಲಲನೆ ದಯದಿಂದ ನೋಡ. ಕೈಕಾ, ರಾಮನಲ್ಲಿ ಛಲ ಬೇಡ ಕೈಕಾ, ಬೇಡ. ಸಾಕು ಮಾಡಿ ನಿಮ್ಮ ಮಾತುಗಳು. ಬೇಡ ಕೈಕಾ, ರಾಮನನ್ನು ವನವಾಸಕ್ಕೆ ಕಳುಹಿಸುವುದು ಬೇಡ. ಭರತಗೆ ರಾಜ್ಯವ. ಹೌದು ಕೈಕಾ, ಆಹಾ, ಓಡೋನೆ ಭರತಗೆ ರಾಜ್ಯವ. ನಿಲ್ಲಿಸೋ ರಾಮನ ವಾಸವ. ಕೈಕಾ, ಕೊಡುನೆ ಭರತಗೆ ರಾಘವ. ನಿಲ್ಲಿಸೋ ರಾಮನ ವಾಸವ. ಸತ್ಯಾತ್ಮನೋ ಧರ್ಮಾತ್ಮನೋ. ಕೈಕಾ, ನನ್ನ ರಾಮನು ಸತ್ಯಾತ್ಮನು, ನಿಮ್ಮ ರಾಮನು. ಧರ್ಮಾತ್ಮನು. ಹೌದು ಕೈಕಾ, ಹೌದು. ಸತ್ಯಾತ್ಮನೋ ಧರ್ಮಾತ್ಮನೋ ಪ್ರಿಯ ಕುವರನೋ ನನ್ನ ರಾಮನೋ. ಕೈಕಾ, ಬೇಡ. ಸಾಕು ಮಾಡಿ ಸ್ವಾಮಿ ನಿಮ್ಮ ಮಾತುಗಳು. ಛಲವು
ಕೈಕ, ಛಲವು ಬೇಡ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಬೇಡ ಕೈಕ, ರಾಮನನ್ನು ವನವಾಸಕ್ಕೆ ಕಳಿಸುವುದು ಬೇಡ. ವೀರವ ಉಣಿಸಿದ ಶಿಶುವಿಗೆ ವಿಷವ ತಾನಾಗಿ ನೀಡುವರೆ ಕರವ ಮುಗಿವೆ ಚರಣ ಬಿಡಿವೆ. ಕೈಕ, ಕರವ ಮುಗಿವೆ ಚರಣ ಬಿಡಿವೆ ಕಳುಹಲಾರೆ ರಾಮನ ಕಾಡಿಗೆ. ಛಲವು ರಾಮನೊಳು ಬೇಡ, ಲಲನೆ ದಯದಿಂದ ನೋಡ. ಛಲವು ರಾಮನೊಳು ಬೇಡ. ನನ್ನ ರಾಜ್ಯ ಕೋಶಾದಿಗಳನ್ನು ಸಕಲ ವೈಭವವನ್ನು ಸಂತೋಷದಿಂದ ತ್ಯಾಗ ಮಾಡಬಲ್ಲೆ. ಆದರೆ ನನ್ನ ರಾಮನನ್ನಗಲಿ ನಾನು ಜೀವಿಸಲಾರೆ. ಕೈಕ, ನನ್ನನ್ನು ರಾಮನನ್ನು ನೋಡದ ಸತ್ಯಶೀಲನಾದ ನಿನ್ನ ಮಗ ಭರತನು ನಿನ್ನಿಚ್ಛೆಯಂತೆ ನಡೆಯಲಾರನು. ಇದಕ್ಕೆ ಜಗತ್ತು ಒಪ್ಪುವುದಿಲ್ಲ. ಯೋಚಿಸು ಕೈಕ, ಯೋಚಿಸು. ಪ್ರಾಣೇಶ್ವರ, ನಿಮ್ಮ ಮಾತುಗಳನ್ನು ಕೇಳಲು ನನ್ನನ್ನು ಬೆಪ್ಪಳೆಂದು ತಿಳಿದುಕೊಂಡಿಲ್ಲ. ಸೂರ್ಯ ವಂಶದ ಅರಸರು ಮಾಡಿದ ವಾಗ್ದಾನವನ್ನು ನಡೆಸಲು ಎಂತೆಂತಹ ಘನಕಾರ್ಯಗಳನ್ನು ಮಾಡಿದ್ದಾರೆ. ಒಂದು ಸಾರಿ ಆಲೋಚಿಸಿ. ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ಕೊಯ್ದುಕೊಡಲಿಲ್ಲ. ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಸ್ಮಶಾನವಾಸಿಯಾಗಿದ್ದರು. ಅಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಮಾಡಿದ ವಾಗ್ದಾನವನ್ನು ನಡೆಸಲು ಈ ರೀತಿ ರೋಧಿಸುತ್ತಿರಲಿಲ್ಲ. ನಿಮ್ಮನ್ನು ಪ್ರಾಣೇಶ್ವರ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತಿರುವುದು. ಛೀ, ಚಾಂಡಾಳಿನಿ. ಶಿಬಿ ಹರಿಶ್ಚಂದ್ರಾದಿಗಳು ಕುಲ ಧರ್ಮವನ್ನು ಪಾಲಿಸಲು ಇಂತಹ ನಾನಾ ತ್ಯಾಗಗಳನ್ನು ಮಾಡಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ನಾನು ಅವರಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ಮೊದಲು ರಾಮನಾಣೆಯಾಗೂ ನಡೆಸಿಕೊಡಬೇಕೆಂದು ನನ್ನಿಂದ ಭಾಷೆಯನ್ನು ತೆಗೆದುಕೊಂಡು ಇಂತಹ ಕಠಿಣ ಇಷ್ಟಾರ್ಥಗಳನ್ನು ಬಯಸಿ ನನ್ನನ್ನು ಧರ್ಮ ಸಂಕಟಕ್ಕೀಡು ಮಾಡಿದ ಪರಮ ವಂಚಕಿ ಮಾರಿ ನನ್ನ ಭಾಗದ ಪ್ರತ್ಯಕ್ಷ ಮೃತ್ಯು ದೇವತೆ. ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲ, ಸುಗುಣಾಭಿರಾಮನ ಮೇಲೆ ಮಮಕಾರವಿಲ್ಲ. ಎಂತಹ ಮೋಸ ಮಾಡಿದೆ. ಪ್ರಾಣೇಶ್ವರ, ಈಗಲೂ ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲ ಎಂದರೆ ಇಲ್ಲ ಎಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಮಾಡಿದ ವಾಗ್ದಾನಕ್ಕೆ ತಪ್ಪಿದರೆಂದು ಇಡೀ ನಗರಕ್ಕೆ ಸಾರುತ್ತೇನೆ. ಛೀ, ರಾಕ್ಷಸಿ, ನಿನ್ನ ಹೃದಯವು ಅದೆಷ್ಟು ಕಠಿಣವಾದುದೆ. ಇಂಥ ಮಾತುಗಳನ್ನಾಡುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಪ್ರಾಣೇಶ್ವರ, ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮ ನಾಲಿಗೆ ಸೇದಿ ಹೋಗಬಾರದು. ಛೀ, ಚಾಂಡಾಳಿನಿ. ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದು ಇಡೀ ನಗರಕ್ಕೆ ನಾನೇ ಡಂಗೂರವನ್ನು ಸಾರುತ್ತೇನೆ. ಏನು
ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೆ? ಹಾಗೆ ಹಾಡಿದ ಮಾತಿಗೆ ತಪ್ಪಿದವರಾರು ತಾಯಿ? ಜನಕನು ಈ ರೀತಿ ಚಿಂತಾಕ್ರಾಂತರಾಗಿರಲು ಕಾರಣವೇನು? ನಿಮ್ಮ ಜನಕನು ಮಾಡಿದ ವಾಗ್ದಾನವನ್ನು ನಡೆಸಿಕೊಡಲಾರದೆ ಪಾಪ ಈ ರೀತಿ ರೋಧಿಸುತ್ತಿರುವರು. ವಿಚಾರವೇನು ಹೇಳು ತಾಯಿ? ತಂದೆಯು ಮಾಡಿರೋ ವಾಗ್ದಾನವು ಅದೆಷ್ಟೇ ಕಠಿಣವಾಗಿದ್ದರೂ ನಡೆಸಿಕೊಡಲು ನಾನು ಸಿದ್ಧನಿದ್ದೇನೆ. ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ಹೌದು, ಈವರೆಗೂ ತಂದೆ ಪರೀಕ್ಷೆ ಆಯಿತು, ಈಗ ನಿನ್ನ ಪರೀಕ್ಷೆ, ನಿನಗೇಕೆ ಬಿಡು. ಅಮ್ಮ, ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರಲ್ಲ. ನನ್ನಲ್ಲಿಯೂ ನಿನಗೆ ನಂಬಿಕೆ ಇಲ್ಲವೇ? ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು, ಹೇಳು ತಾಯಿ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ಕೇಳಿ ಬಲ್ಲೆನು. ಅದನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ನಿನಗಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗಾಗಬೇಕೆಂದು. ಬಹಳ ಸಂತೋಷ. ಹಲೋ. ಭರತನಾರು, ನಾನಾರು, ನಾವಿಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ? ಈ ಕೋಸಲ ದೇಶವನ್ನು ನಾನಾಳಿದರೇನು, ಭರತನಾಳಿದರೇನು? ಆಗ ನಿನ್ನಿಷ್ಟದಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ 2ನೇ ವರವನ್ನು ಹೇಳುತ್ತಾಯಿ. ಅಯ್ಯೋ ಕೈಕ, ರಾಮಚಂದ್ರನಿಗೆ 2ನೇ ವರದ ವಿಚಾರವನ್ನು ಹೇಳಬೇಡವೇ, ಹೇಳಬೇಡ. ಪ್ರಾಣೇಶ್ವರ, ಜನಕ ಸಮಾಧಾನರಾಗಿ. ನೀನಿನ್ನು ಹೇಳುತ್ತಾಯಿ. 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ಪುರಪ್ರವೇಶವನ್ನು ಮಾಡದೆ ಮುನಿ ವೃತ್ತಿಯಿಂದ ನಾರ್ಮುಡಿಯನ್ನುಟ್ಟು ಅರಣ್ಯ ವನವಾಸಕ್ಕೆ ಹೋಗಬೇಕು. ಧನ್ಯನಾದೆನು ತಾಯಿ, ಧನ್ಯನಾದೆನು. ಸಪ್ತಾಂಗದಿಂದೊಪ್ಪುವಿ, ಸಪ್ತ ಅಂಗದಿಂದೊಪ್ಪುವಿ, ಸಾಮ್ರಾಜ್ಯ ಭಾರಮಂ ಧರಿಪುಧಂ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಸಪ್ತ ಸಾಮ್ರಾಜ್ಯ ಭಾರಮಂ ಧರಿಪುಧಂ ದಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದ ಬಗೆದ ಮಾತೆ ನೀನು. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನಪತವ ಎನಗಿದ್ದ ಮಾತೆ ನೀನು. ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳೆನ್ನ ಅಮರ ಕೀರ್ತಿಯಂ ಪಡಿಸಿದ ಮಾತೆ ನೀನು. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ
ಎಚ್ಚರಿಸು ಪಿತನನ್ನು ನಮಿಸಿ ಹೋಗುವೆನು ಮಾದೇ. ಕೋಸಲ ದೇಶದ ಪ್ರಜೆಗಳು ಮಾತನಾಡಿಕೊಳ್ಳುತ್ತಿದ್ದರು. ಕೈಕಾದೇವಿಗೆ ತನ್ನ ಮಗನಾದ ಭರತನಿಗಿಂತಲೂ ರಾಮನ ಮೇಲೆ ಅಧಿಕವಾದ ಪ್ರೀತಿ ಇರುವುದೆಂದು ಆ ಮಾತು ಇಂದು ಅಕ್ಷರಶಃ ನಿಜವಾಯಿತು. ಅಮ್ಮ, ಅತಿ ಕಷ್ಟಕರವಾದ ಈ ಸಾಮ್ರಾಜ್ಯದ ಹೊಣೆಯನ್ನು ಭರತನ ತಲೆ ಮೇಲೆ ಹೊರಿಸಿ ಅತಿ ಸುಲಲಿತವಾದ ವನವಾಸವನ್ನು ನನಗೆ ಕರುಣಿಸಿ ಅನೇಕ ಮುನಿ ಜನರ ಪಾದಗಳ ಸೇವೆಯನ್ನು ಮಾಡಿಕೊಂಡು ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಘನಪಥವನ್ನು ತೋರಿದ ನೀನೇ ನನಗೆ ಜನ್ಮದಾತೆ. ಅಮ್ಮ ಅಮ್ಮ, ಭರತನನ್ನು ಕರೆಯಿಸಿ ನಾನೇ ನನ್ನ ಕೈಯಾರ ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ವನವಾಸಕ್ಕೆ ಹೋಗುವೆನು. ಬೇಡ, ನನ್ನ ಮಕ್ಕಳನ್ನು ಕರೆಸಿ ಪಟ್ಟಾಭಿಷೇಕ ಮಾಡುವುದು ನನಗೆ ಚೆನ್ನಾಗಿ ತಿಳಿದಿದೆ. ಮೊದಲು ನೀನು ವನವಾಸಕ್ಕೆ ಹೋಗು, ಇಲ್ಲವಾದರೆ ನನ್ನ ಮನಸ್ಸು ಶಾಂತಿ ಆಗುವುದಿಲ್ಲ. ಬೇಡ ರಾಮಚಂದ್ರ, ಬೇಡ. ಇವಳ ಮಾತಿನಂತೆ ನೀನು ವನವಾಸಕ್ಕೆ ಹೋಗಬೇಡ. ಇವಳು ಮಹಾವಂಚಕಿ. ಮೊದಲು ನನ್ನಿಂದ ರಾಮನಾಣೆಯಾಗಿ ನಡೆಸಿಕೊಡಬೇಕೆಂದು ಭಾಷೆಯನ್ನು ತೆಗೆದುಕೊಂಡು ಇಂತಹ ಕಠಿಣ ಇಷ್ಟಾರ್ಥಗಳನ್ನು ಬಯಸಿ ನಿನ್ನ ಮೇಲೆ ಕಾಳ ಸರ್ಪಿಣಿಯಂತೆ ವಿಷ ಕಾರುತ್ತಿದ್ದಾಳೆ. ನೀನು ಇವಳ ಮಾತಿನಂತೆ ನಡೆಯಬೇಡ ರಾಮಚಂದ್ರ. ಜನಕ, ವನವಾಸಕ್ಕೆ ಹೋಗಬೇಡ. ಜನಕ, ಸಮಾಧಾನರಾಗಿ. ಪುತ್ರ ವ್ಯಾಮೋಹದಿಂದ ವಾಗ್ದಾನವನ್ನು ಭಂಗ ಮಾಡಿಕೊಳ್ಳಬೇಡಿ. ಮಾತೆಯ ಅಪೇಕ್ಷೆಯಂತೆ ನಾನಾಗಿಯೇ ವನವಾಸಕ್ಕೆ ಹೊರಟಿರುವೆನು. ಈ ವಿಷಯವನ್ನು ಮಾತೆಯರಿಗೂ ಸೀತಾ ಲಕ್ಷ್ಮಣರಿಗೂ ತಿಳಿಸಿ ಬರುವೆನು. ರಾಮ ರಾಮ, ಸದ್ಗುಣಾಭಿರಾಮ, ಕಡೆಗೂ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಲು ಸಿದ್ಧನಾದೆಯ ಕಂದ. ಅಯ್ಯೋ ನೀಚ ಕೈಕೆ, 60 ಸಹಸ್ರ ವರ್ಷಗಳಿಂದ ರಾಜ್ಯಭಾರ ಮಾಡಿದ ಈ ದಶರಥನ ರಾಜ ಕಿರೀಟವು ನಿನ್ನ ಪದತಳದಲ್ಲಿದೆ. ನಿನ್ನಿಚ್ಛೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲಿ. ರಾಮನನ್ನು ವನವಾಸಕ್ಕೆ ಕಳುಹಿಸುವುದು ಬೇಡ ಕೈಕಾ, ಬೇಡ. ರಾಮನನ್ನಾಗಲಿ ನಾನು ಜೀವಿಸಲಾರೆ. ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನು ಪಟ್ಟಾಭಿಷಕ್ತನಾಗಲೇಬೇಕು. ಅಯ್ಯೋ ನರರಕ್ಕಸಿ, ನಿನ್ನ ಹೃದಯವು ಅದೆಷ್ಟು ಕಠಿಣವಾದದೆ. ನಾನಿಗೂ ಅವಳಿಗೆ ಮೊದಲು ಭಾಷೆಯನ್ನು ಕೊಟ್ಟು ಕೆಟ್ಟೆನು.